ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಹೆಚ್ಚಿನ ಜನರು ಏರ್ ಹೋಸ್ಟೆಸ್ ಆಗ್ಲಿಕ್ಕೆ ಅಪ್ಲೈ ಮಾಡ್ತಾರೆ. ಅದರಲ್ಲಿ 2-3% ಜನ ಮಾತ್ರನೇ ಸೆಲೆಕ್ಟ್ ಆಗ್ತಾರೆ. ಇದು ಅವ್ರ ಹತ್ರ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿ ಅಲ್ಲ, ಅಥವಾ ಅವರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ಬಿಕಾಸ್ ದೇ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ವಾಟ್ ಏರ್ಲೈನ್ಸ್ ಆರ್ ಆಕ್ಚುಲಿ ಹೈರಿಂಗ್ ಫಾರ್. ಸೊ ಇವತ್ತಿನ ಸಂಚಿಕೆಯಲ್ಲಿ ಒಂದು ಏರ್ಲೈನ್ ಸಂಸ್ಥೆಯ ಇಂಟರ್ವ್ಯೂನ ನೀವು ಹೇಗೆ ಕ್ರ್ಯಾಕ್ ಮಾಡಬೇಕಂತ ತಿಳ್ಕೊಳ್ಳೋದಲ್ಲ, ಒಂದು ಏರ್ಲೈನ್ ಸಂಸ್ಥೆ ಒಂದು ಕ್ಯಾಬಿನ್ ಕ್ರೂನ ಅಥವಾ ಏರ್ ಹೋಸ್ಟೆಸ್ನ ಹೈರ್ ಮಾಡಲಿಕ್ಕೆ ಹಿಂದ್ಗಡೆ ಇರುವಂಥ ಪ್ರಾಸೆಸ್ನ ಡೀಪ್ ರೂಟೆಡ್ ಆಗಿ ತಿಳ್ಕೊಳ್ಳೋಣ. ಹೆಚ್ಚಿನ ಜನರು ಒಂದು ಏರ್ ಹೋಸ್ಟೆಸ್ ಅಂದ್ರೆ ಹಾಸ್ಪಿಟಾಲಿಟಿ ಜಾಬ್ ಅಂತ ತಿಳ್ಕೊಳ್ತಾರೆ. ಆದರೆ ಒಂದು ಏರ್ಲೈನ್ಸ್ ಇದನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ರೋಲ್ ಅಂತ ತಿಳ್ಕೊಳ್ಳುತ್ತೆ. ಇದು ಯಾಕಂದ್ರೆ ಆಲ್ಮೋಸ್ಟ್ 35,000 ಫೀಟಲ್ಲಿ ಒಂದು ಏರ್ ಕ್ರಾಫ್ಟ್ ಹಾರಾಡ್ತಾ ಇರುತ್ತೆ. ಅಲ್ಲಿ ಯಾವುದೇ ರೀತಿಯಾದಂಥ ಪೊಲೀಸ್ ಇರೋದಿಲ್ಲ, ಹಾಸ್ಪಿಟಲ್ ಇರೋದಿಲ್ಲ, ಹಾಗೆ ಫೈರ್ ಬ್ರಿಗೇಡ್ ಕೂಡ ಇರೋದಿಲ್ಲ. ಸೊ ಇದನ್ನ ಮ್ಯಾನೇಜ್ ಮಾಡಲಿಕ್ಕೆ ಏರ್ಲೈನ್ಸ್ಗಳಲ್ಲಿ ಕ್ಯಾಬಿನ್ ಕ್ರೂಗಳನ್ನ ಸೇಫ್ಟಿ ಆಪರೇಟರ್ಸ್, ಎಮರ್ಜೆನ್ಸಿ ಮ್ಯಾನೇಜರ್ಸ್ ಹಾಗೂ ಹ್ಯೂಮನ್ ಬಿಹೇವಿಯರ್ ಕಂಟ್ರೋಲರ್ಸ್ ಆಗಿ ಟ್ರೈನ್ ಮಾಡ್ತಾರೆ. ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಏರ್ಲೈನ್ ಸರ್ವಿಸ್ಗಳು ವಿಸಿಬಲ್ ಆಗಿರುತ್ತೆ, ಹಾಗೆ ಸೇಫ್ಟಿಗಳು ಇನ್ವಿಸಿಬಲ್ ಆಗಿರುತ್ತೆ. ಬಟ್ ದಟ್ಸ್ ವಾಟ್ ಗೆಟ್ಸ್ ಯು ಹೈರ್ಡ್. ಏರ್ಲೈನ್ಸ್ ಡಸಂಟ್ ರ್ಯಾಂಡಮ್ಲಿ ಡಿಸೈಡ್ ದ ಹೈಟ್, ರೀಚ್, ವಿಷನ್ ಅಥವಾ ಏಜ್. ಪ್ರತಿಯೊಂದು ರೂಲ್ ಹಿಂದ್ಗಡೆ ಒಂದು ಆಪರೇಷನಲ್ ಕನ್ಸಿಸ್ಟೆನ್ಸಿ ಹೊಂದಿರುತ್ತೆ. ಅಂದರೆ ಹೈಟ್ ಹಾಗೂ ರೀಚ್ ಯಾಕೆ ಮ್ಯಾಟರ್ ಆಗುತ್ತೆ ಅಂದರೆ ಕ್ಯಾಬಿನಲ್ಲಿರುವಂಥ ಓವರ್ ಹೆಡ್ ಬಿನ್ಸ್ಗಳನ್ನು ರೀಚ್ ಆಗಲಿಕ್ಕೆ, ಎಮರ್ಜೆನ್ಸಿ ಆಕ್ಸಿಜನ್ ಪೆನಲ್ಸ್ಗಳನ್ನು ರೀಚ್ ಆಗಲಿಕ್ಕೆ, ಹಾಗೆ ಎಮರ್ಜೆನ್ಸಿ ಟೈಮಲ್ಲಿ ಡೋರ್ ಮುಖಾಂತರ ಇವ್ಯಾಕ್ಯುವೇಟ್ ಮಾಡಲಿಕ್ಕೆ ಈ ಹೈಟ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ವಿಷನ್ನಿಗೆ ಬಂದಾಗ ಏರ್ಲೈನ್ಸ್ಗಳು ಟೇಕ್ ಆಫ್ ಆಗಲಿಕ್ಕಿಂತ ಮುಂಚೆ ಸೇಫ್ಟಿ ಮ್ಯಾನ್ಯುಯಲ್ಗಳನ್ನು ಓದಬೇಕಾಗತ್ತೆ. ಅದು ಲೋ ಲೈಟಲ್ಲಿರುತ್ತೆ, ಅದಕ್ಕೆ ವಿಷನ್ ಮ್ಯಾಂಡೇಟ್ರಿ ಬೇಕಾಗುತ್ತೆ. ಹಾಗೆ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಕ್ಯಾಬಿನ್ ಕ್ರೂಗೆ ಬೇಕಾಗಿರುವಂಥ ಸ್ಟ್ರೆಸ್ ಟಾಲರೆನ್ಸ್ ಹಾಗೂ ಲರ್ನಿಂಗ್ ಸ್ಪೀಡ್ ಒಂದು ಪರ್ಟಿಕ್ಯುಲರ್ ಏಜ್ ಲಿಮಿಟಿಗೆ ಸೀಮಿತ ಮಾಡಿರ್ತಾರೆ. ಸೊ ಏರ್ಲೈನ್ ಸೆಟ್ ಮಾಡುವಂಥ ಎಲಿಜಿಬಿಲಿಟಿ ಇಸ್ ನಾಟ್ ಡಿಸ್ಕ್ರಿಮಿನೇಷನ್, ಇದು ಒಂದು ಇಂಜಿನಿಯರ್ಡ್ ಲಾಜಿಕ್ ಆಗಿರುತ್ತೆ. ಏರ್ಲೈನ್ ಸಂಸ್ಥೆಯ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅದನ್ನ ಪರಿಪೂರ್ಣವಾಗಿ ತಿಳ್ಕೊಳ್ಳೋಣ. ಫಸ್ಟ್ ರೌಂಡ್, ಗ್ರೂಪ್ ಇಂಟ್ರಾಕ್ಷನ್. ಒಂದು ಗ್ರೂಪ್ ಡಿಸ್ಕಷನ್ ಮುಖಾಂತರ ನಿಮ್ಮ ಇಂಗ್ಲಿಷ್ ಫ್ಲೂಯೆನ್ಸಿ ಮಾತ್ರ ಅವರು ಚೆಕ್ ಮಾಡೋದಿಲ್ಲ. ಒಂದು ಗ್ರೂಪಲ್ಲಿ ನೀವು ಹೇಗೆ ಔಟ್ಸ್ಟ್ಯಾಂಡ್ ಆಗ್ತೀರಾ, ಅಲ್ಲಿ ಬರುವಂಥ ಸಿಚುವೇಶನ್ಸ್ಗಳನ್ನು ನೀವು ಹೇಗೆ ಟ್ಯಾಕಲ್ ಮಾಡ್ತೀರಾ, ಹಾಗೆ ಅವ್ರು ಕೊಟ್ಟಿರುವಂಥ ಟಾಪಿಕ್ನ ನೀವು ಹೇಗೆ ಸಮ್ಮರೈಸ್ ಮಾಡ್ತೀರಾ, ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಮಾಡ್ತೀರಾ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಗ್ರೂಪ್ ಡಿಸ್ಕಷನಲ್ಲಿ ನೀವು ಹೇಗೆ ಡಿಬೇಟ್ ಮಾಡ್ತೀರಾ ಅಂತ ಅವ್ರು ನೋಡೋದಿಲ್ಲ. ಏರ್ಲೈನ್ಸ್ಗೆ ಬೇಕಾಗಿರುವಂಥ ಅನೌನ್ಸ್ಮೆಂಟ್ ಸ್ಕಿಲ್ಸ್, ಹ್ಯೂಮನ್ ಬಿಹೇವಿಯರ್ನ ಟ್ಯಾಕಲ್ ಮಾಡುವಂಥ ಸ್ಕಿಲ್ಸ್, ಇವೆಲ್ಲನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ರೌಂಡ್ 2, ಪರ್ಸ್ನಲ್ ಇಂಟರ್ವ್ಯೂ. ಅವ್ರು ಕೇಳುವಂಥ ಪ್ರತಿ ಪ್ರಶ್ನೆ ಕೂಡ ಒಂದು ವಿಷಯಕ್ಕೆ ಅಲೈನ್ ಆಗುತ್ತೆ. ವಿಲ್ ಪ್ಯಾಸೆಂಜರ್ಸ್ ಫೀಲ್ ಸೇಫ್ ವಿತ್ ಯು ವೆನ್ ಥಿಂಗ್ಸ್ ಗೋ ರಾಂಗ್. ಸೆಕೆಂಡ್ ರೌಂಡಲ್ಲಿ ಅವರು ಹಲವಾರು ರೀತಿಯಾದಂಥ ಸಿಚುವೇಶನ್ಸ್, ಕ್ವಶನ್ಗಳನ್ನ ನಿಮ್ಮನ್ನು ಕೇಳ್ತಾರೆ. ನೀವು ಹೇಗೆ ಅದನ್ನು ಟ್ಯಾಕಲ್ ಮಾಡ್ತೀರಾ ಅಂತ ಅವರು ಅಬ್ಸರ್ವ್ ಮಾಡ್ತಾರೆ. ಅದೇ ನೀವು ರಿಹರ್ಸ್ ಮಾಡಿ ಅದನ್ನು ಬಹ್ಯಾಟ್ ಮಾಡಿ ಅವ್ರ ಮುಂದೆ ಹೇಳಿದ್ರೆ ದೇ ವಿಲ್ ಆಟೋಮೆಟಿಕ್ಲಿ ಡಿಸ್ಕ್ವಾಲಿಫೈ. ಇದಾದ ನಂತರವೇ ಬರೋದು ಮೆಡಿಕಲ್ ರೌಂಡ್. ಇಲ್ಲಿ ನಿಮಗೆ ಬೇಕಾಗಿರುವಂಥ ಎಲಿಜಿಬಿಲಿಟೀಸ್ನ ಮುಂಚೆ ಹೇಳಿದಾಗೆ ಮ್ಯಾಚ್ ಆಗಬೇಕಾಗತ್ತೆ. ಆ್ಯಂಡ್ ಹೆಚ್ಚಿನ ಜನರು ಇಲ್ಲೇ ಫೇಲ್ ಆಗೋದು ಬಿಕಾಸ್ ದೇ ಡೋಂಟ್ ಗೋ ಥ್ರೂ ದ ರಿಕ್ವೈರ್ಮೆಂಟ್ ಇನ್ ಪ್ರಯರ್. ನೀವು ಒಮ್ಮೆ ಸೆಲೆಕ್ಟ್ ಆದ ನಂತರ ನಿಮ್ಮನ್ನು ಪ್ರಾಪರ್ ಆಗಿ ಒಂದು ಏರ್ಲೈನ್ಸಿಗೆ ಬೇಕಾಗಿರುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ಟ್ರೈನ್ ಮಾಡ್ತಾರೆ. ಇದರಲ್ಲಿ ಹೆಚ್ಚಿನ ಎಮರ್ಜೆನ್ಸಿ ಸಿಚುವೇಶನ್ಸ್ಗಳನ್ನು ನೀವು ಹೇಗೆ ಫೇಸ್ ಮಾಡಬೇಕಂತ ಟ್ರೈನ್ ಮಾಡ್ತಾರೆ. ಲೈಕ್ ನಿಮ್ಮ ಮಸಲ್ ಮೆಮೊರಿ ರಿಯಾಲಿಟಿಯಲ್ಲಿ ಆ ಸಿಚುವೇಶನ್ಸ್ಗಳನ್ನ ಹೊಂದಿದ್ರೆ ನೀವು ಹೇಗೆ ಸೇವ್ ಮಾಡ್ಬೋದು ಅಂತ ಪ್ರಯರ್ ಆಗಿ ನಿಮ್ಮ ಬ್ರೈನಲ್ಲಿ ಸೇವ್ ಆಗಿರುತ್ತೆ. ಈ ಟ್ರೈನಿಂಗ್ ಮುಖಾಂತರ ನಿಮ್ಮನ್ನು ಇನ್ ಡೆಪ್ತ್ ಆಗಿ ಒಂದು ಏರ್ ಹೋಸ್ಟೆಸ್, ಒಂದು ಹಾಸ್ಪಿಟಾಲಿಟಿ, ಹಾಗೆ ಯಾವುದೇ ರೀತಿಯಾದಂಥ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಂದರೆ ಬೆಂಕಿ ಬಿದ್ದಾಗ ಇವನ್ನೆಲ್ಲ ಹೇಗೆ ಟ್ಯಾಕಲ್ ಮಾಡಬೇಕಂತ ಪ್ರಾಪರ್ ವೇ ಆಗಿ ನಿಮ್ಮನ್ನು ಟ್ರೈನ್ ಮಾಡ್ತಾರೆ. ಪ್ರತಿ ಕಂಪ್ನಿಗಳಿಗೆ ಒಂದು SOP ಅಂತ ಇರುತ್ತೆ, ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ. ಇದನ್ನು ನೀವು ಪರಿಪೂರ್ಣವಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲೇಬೇಕಾಗತ್ತೆ. ಸೊ ಎಟ್ ದ ಎಂಡ್ ಆಫ್ ದ ಡೇ
Those who clear the training are allowed to wear the uniform. Cabin crew is not a shortcut career. ಇದು ಒಂದು ಹೈಲಿ ಡಿಸಿಪ್ಲಿನ್, ಹೈಲಿ ರೆಸ್ಪಾನ್ಸಿಬಿಲಿಟೀಸ್ ಹೊಂದಿರುವಂಥ ಕೆರಿಯರ್ ಆಗಿರುತ್ತೆ. ನೀವು ಇಂಟರ್ವ್ಯೂಗೆ ಪ್ರಿಪೇರ್ ಆದರೆ ನೀವು ಫಸ್ಟ್ ರೌಂಡ್ನ ಪಾಸ್ ಆಗ್ಬೋದು. ಬಟ್ ನೀವು ಏರ್ಲೈನ್ ಹೈರಿಂಗ್ ಪ್ರೊಸೆಸ್ನ ತಿಳ್ಕೊಂಡ್ರೆ ನಿಮ್ಮ ಕರಿಯರ್ನ ನೀವು ಬಿಲ್ಡ್ ಮಾಡ್ಬೋದು. ನಮ್ಮ ಏವಿಯೇಷನ್ ಮಾಸ್ಟರಿ ಮೆಂಬರ್ಶಿಪ್ ಪ್ರೋಗ್ರಾಮ್ ಮುಖಾಂತರ ಒಂದು ಏರ್ಲೈನ್ ಇಂಟರ್ವ್ಯೂ ಪ್ರೊಸೆಸ್ ಹೇಗೆ ನಡೆಯುತ್ತೆ, ಹಾಗೆ ನೀವು ಹೇಗೆ ಕ್ಲಿಯರ್ ಮಾಡಬೇಕು ಅಂತ ಇನ್ ಡೆಪ್ತ್ ವಿತ್ ಎಕ್ಸಸೈಸಸ್ ನಾವೊಂದು ಕೋರ್ಸ್ನ ಬಿಲ್ಡ್ ಮಾಡ್ತಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಕೋರ್ಸ್ನ ಏವಿಯೇಷನ್ ಮಾಸ್ಟರಿ ಮೆಂಬರ್ಶಿಪ್ ಪ್ರೋಗ್ರಾಮ್ ಮುಖಾಂತರ ಲಾಂಚ್ ಮಾಡಲಿದ್ದೇವೆ. ಸೊ ಬಿ ಪ್ರಿಪೇರ್ಡ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್.